ಸುಬ್ರಹ್ಮಣ್ಯಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಕನಸು ಎಷ್ಟು ದೊಡ್ಡದಾಗಿ ಇರುತ್ತದೆಯೋ ಕಷ್ಟಗಳು ಕೂಡ ಅಷ್ಟೇ ಕಠಿಣವಾಗಿರುತ್ತದೆ. ಕಷ್ಟಗಳು ಎಷ್ಟು ದೊಡ್ಡದಾಗಿ ಇರುತ್ತದೆಯೋ ಯಶಸ್ಸು ಕೂಡ ಅಷ್ಟೇ ದೊಡ್ಡದಾಗಿ ಸಿಗುತ್ತದೆ. ವೃಶ್ಚಿಕ ರಾಶಿಯವರಿಗೆ ಗುರುಗ್ರಹ ರಾಶಿ ಪರಿವರ್ತನೆಯ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಗುರುಗ್ರಹ ವೃಶ್ಚಿಕ ರಾಶಿಯವರಿಗೆ 1 ವರ್ಷಗಳ ಕಾಲ ನಿಮ್ಮ ಅಷ್ಟಮ ರಾಶಿಯಾದಂತಹ ಮಿಥುನ ರಾಶಿಯಲ್ಲಿತ್ತು. 12 ವರ್ಷಗಳ ನಂತರ ಜೂನ್ 2ಕ್ಕೆ ಗುರುಗ್ರಹ ನಿಮ್ಮ ನವಮ ಸ್ಥಾನಕ್ಕೆ ಗೋಚಾರ ಮಾಡಲಿದೆ. ಜ್ಯೋತಿಷ್ಯದಲ್ಲಿ ನವಮ ಸ್ಥಾನ ಅಂದರೆ ಅದೃಷ್ಟ, ಭಾಗ್ಯಸ್ಥಾನ. ಭಾಗ್ಯಕಾರಕ ಗ್ರಹ ಗುರುಗ್ರಹ ನಿಮ್ಮ ಭಾಗ್ಯಸ್ಥಾನದಲ್ಲಿ ಯಾವ ರೀತಿಯ ಪ್ರಭಾವ ಬೀರಲಿದೆ ಎಂದು ನೋಡೋಣ. ಗುರುಗ್ರಹ ಪಂಚಮ, ಸಪ್ತಮ, ನವಮ ದೃಷ್ಟಿಯಿಂದ ಅತ್ಯಂತ ಶುಭದಾಯಕ ಎಂದು ಪರಿಗಣಿಸಲಾಗಿದೆ. ಗುರುಗ್ರಹದ ಪಂಚಮ ದೃಷ್ಟಿ ನಿಮ್ಮ ರಾಶಿಗೆ ಬೀಳುತ್ತಿದೆ. ಸಪ್ತಮ ದೃಷ್ಟಿ 3ನೇ ಭಾವಕ್ಕೆ ಬೀಳುತ್ತಿದೆ. ವೃಶ್ಚಿಕ ರಾಶಿಯವರು 2025ರಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳು ಆಗುತ್ತಿತ್ತು. ಆದರೆ ಜೂನ್ 2ರ ನಂತರ ಗುರುಗ್ರಹದ ರಾಶಿ ಪರಿವರ್ತನೆಯಿಂದ ನಿಮ್ಮ ಕೆಲಸ ಕಾರ್ಯಗಳು ಸುಲಭವಾಗಿ ಆಗಲಿದೆ. ಗುರುಗ್ರಹ ನವಮ ಭಾವದಲ್ಲಿ ಗೋಚಾರ ಮಾಡುತ್ತಿದೆ. ನವಮ ಸ್ಥಾನ ಅಂದರೆ ಹೈಯರ್ ಎಜುಕೇಷನ್, ಧರ್ಮಸ್ಥಾನ, ಪಿತೃಸ್ಥಾನವನ್ನು ವಿಶ್ಲೇಷಣೆ ಮಾಡಬಹುದು. ವೃಶ್ಚಿಕ ರಾಶಿಯವರು ಜೂನ್ 2ರ ನಂತರ ಹೈಯರ್ ಎಜುಕೇಷನ್ ಮಾಡಬಹುದು. ಸ್ಪಿರಿಚುಯಲ್ ಆಗಿರ್ತೀರಾ, ಧಾರ್ಮಿಕ ಯಾತ್ರೆಗಳನ್ನು, ಲಾಂಗ್ ಟ್ರಾವೆಲ್ಗಳನ್ನು ಮಾಡುತ್ತೀರಾ. ವೃಶ್ಚಿಕ ರಾಶಿಯವರಿಗೆ ಜೂನ್ 2ರ ನಂತರ ಆಧ್ಯಾತ್ಮದಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ಗುರುಗ್ರಹದ ದೃಷ್ಟಿ ನಿಮ್ಮ ರಾಶಿಗೆ ಬೀಳುತ್ತಿದೆ. ಗುರುವಿನ ದೃಷ್ಟಿ ನಿಮ್ಮ ರಾಶಿಗೆ ಬಿದ್ದಾಗ ನಿಮ್ಮ ಮೇಲೆ ನಿಮಗೆ ಗಮನ, ಆಸಕ್ತಿ ಹೆಚ್ಚಾಗುತ್ತದೆ. ನಿಮಗೆ ಇದ್ದಂತಹ ಡೈಜೆಷನ್ ಪ್ರಾಬ್ಲಮ್ಸ್ಗಳು ಕಡಿಮೆ ಆಗಲಿದೆ. ನಿಮ್ಮಲ್ಲಿ ಸ್ಕಿಲ್ಸ್ಗಳನ್ನು ಬೆಳೆಸಿಕೊಳ್ಳುತ್ತೀರಾ. ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಹೆಚ್ಚಾಗಲಿದೆ. ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗಳು ನಿಮ್ಮ ಮಾತಿಗೆ ಮೂಕ ವಿಸ್ಮಿತರಾಗುತ್ತಾರೆ. ಅಂತಹ ಜ್ಞಾನ ನಿಮ್ಮಲ್ಲಿ ಹೆಚ್ಚಾಗುತ್ತದೆ. ನಿಮ್ಮ ಮಾತಿನಲ್ಲಿ ಒಂದು ತೂಕವಿರುತ್ತದೆ. ಕೌನ್ಸಿಲಿಂಗ್, ಟೀಚಿಂಗ್, ಕಮ್ಯುನಿಕೇಷನ್ ರಿಲೇಟೆಡ್ ಜಾಬ್ ಮಾಡುತ್ತಿರುವವರಿಗೆ ಗುಡ್ ಟೈಮ್. ಗುರುಗ್ರಹದ ದೃಷ್ಟಿ ನಿಮ್ಮ ತೃತೀಯ ಭಾವಕ್ಕೆ ಬೀಳುತ್ತಿರುವುದರಿಂದ ನೀವು ಚಿಕ್ಕ ಪುಟ್ಟ ಟ್ರಾವೆಲ್ಗಳನ್ನು ಮಾಡುತ್ತೀರಾ, ಅಂದರೆ ಶಾರ್ಟ್ ಟ್ರಾವೆಲ್ಗಳನ್ನು ಮಾಡುತ್ತೀರಾ. ನಿಮಗೆ ಈ ಪ್ರಯಾಣದಿಂದ ಮನಸ್ಸಿಗೆ ನೆಮ್ಮದಿ, ಶಾಂತಿ ಸಿಗಲಿದೆ. ಅಂತಹ ಸ್ಥಳಗಳನ್ನು ಭೇಟಿ ಮಾಡುತ್ತೀರಾ. ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುತ್ತೀರಾ. 2025ರಲ್ಲಿ ವೃಶ್ಚಿಕ ರಾಶಿಯವರ ಕುಟುಂಬದಲ್ಲಿ ಆರ್ಗ್ಯುಮೆಂಟ್ ಆಗುತ್ತಿತ್ತು. ವಿದ್ಯಾಭ್ಯಾಸ, ಮಕ್ಕಳ ವಿಚಾರದಲ್ಲಿ ಹಾಗೂ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ವೈಮನಸ್ಸು ಆಗುತ್ತಿತ್ತು. ಆದರೆ ಜೂನ್ 2ರ ನಂತರ ನಿಮ್ಮ ಹಾಗೂ ನಿಮ್ಮ ಪ್ರೇಮಿಯ ಮಧ್ಯೆ ಇದ್ದಂತಹ ವೈಮನಸ್ಸುಗಳು ದೂರವಾಗಲಿದೆ. ನಿಮ್ಮ ನಂಬರನ್ನು ನಿಮ್ಮ ಪ್ರೇಮಿ ಬ್ಲಾಕ್ ಮಾಡಿದರೆ ಜೂನ್ 2ರ ನಂತರ ಅಕ್ಟೋಬರ್ ತಿಂಗಳ ಒಳಗೆ ಅನ್ಬ್ಲಾಕ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ. ಅನ್ಬ್ಲಾಕ್ ಮಾಡಿ ಮತ್ತೆ ಮಾತನಾಡುತ್ತಾರೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ, ಏಕಾಗ್ರತೆ ಹೆಚ್ಚಾಗಲಿದೆ. ವೃಶ್ಚಿಕ ರಾಶಿಯವರು ನಿಮ್ಮ ಅದೃಷ್ಟವನ್ನು ಹೆಚ್ಚು ಮಾಡಿಕೊಳ್ಳಲು ಗುರುಗ್ರಹದ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಈ ಬೀಜ ಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಪಠಿಸಿ. ಗುರುವಾರ ಬಾಳೆ ಗಿಡಕ್ಕೆ ನೀರು ಹಾಕಿ, ಗುರುವಾರ ಹಳದಿ ವಸ್ತ್ರವನ್ನು ಧರಿಸಿ. ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.